ಎನ್ಡಿಎ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರವೇ ಅಧಿಕಾರವನ್ನ ನಡೆಸಲಿದೆ ಅಂತ ವರದಿಯಾಗಿದೆ. 2 ಬಾರಿ ದೇಶವನ್ನ ಸುಭದ್ರವಾಗಿ ಮುನ್ನಡೆಸಿ ಸತತ 3ನೇ ಬಾರಿಗೆ ಗೆದ್ದು ಭಾರತದ ಹೆಸರನ್ನ ಮತ್ತೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲು ನಮೋ ಸಜ್ಜಾಗಿದ್ದಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಬಿಮಾರ್ಕ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ 359 ಸ್ಥಾನ ಸಿಗಲಿದೆ. ಎನ್ಡಿಎ ಮೈತ್ರಿಕೂಟ 154 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ರೆ ಇತರ ಪಕ್ಷದವರು 43 ಸ್ಥಾನ ಗೆಲ್ಲುವ ಬಗ್ಗೆ ಸಮೀಕ್ಷೆ ವರದಿಯಾಗಿದೆ. ಮ್ಯಾಟ್ರಿಜ್ ಸಮೀಕ್ಷೆಯಲ್ಲಿ ಬಿಜೆಪಿಯ ಬಾಸ್ ಆಗಿದ್ದು, ಮ್ಯಾಟ್ರಿಜ್ ಸಮೀಕ್ಷೆಯ ಪ್ರಕಾರ 543 ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟಕ್ಕೆ 368 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಎನ್ಡಿಎ ಕೂಟಕ್ಕೆ 125 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇತರೆ 48 ಸ್ಥಾನ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶ್ರೀಪಾದ್, ನಾವು ಗಮನಿಸೋಣ, ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಏನಾಗಿತ್ತು, ಯಾವ ಸರ್ವೆ ಯಾವ ರೀತಿಯ ಫಲಿತಾಂಶ ಕೊಟ್ಟಿತ್ತು ಅನ್ನೋದನ್ನ ಕ್ವಿಕ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲೇನ್ ಮಾಡಬಹುದು ಶ್ರೀಪಾದ್. ನೋಡಿ, 543 ಕ್ಷೇತ್ರಗಳಲ್ಲಿ ಮ್ಯಾಟ್ರಿಸ್ ನ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, ಇತರೆ ಪಕ್ಷಗಳು ಎಷ್ಟು ಅನ್ನುವಂಥದ್ದು ಇಲ್ಲಿ ಪ್ರಮುಖ ಆಗುತ್ತೆ. ರಿಪಬ್ಲಿಕ್ ನೆಟ್ವರ್ಕ್ ನ ಮೂಲಕ ಡಬಲ್ ಎಕ್ಸಿಟ್ ಪೋಲ್ ಆಗಿದೆ. ಡಬಲ್ ಎಕ್ಸಿಟ್ ಪೋಲ್ ಹಾಗಿದ್ರೆ ಮೊದಲದಾಗಿ ಮ್ಯಾಟ್ರಿಸ್ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಬಿಜೆಪಿ ಅಂದ್ರೆ ಎನ್ಡಿಎ ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಈ ಮ್ಯಾಟ್ರಿಸ್ ನ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಅಂದ್ರೆ ಎನ್ಡಿಎ ಒಕ್ಕೂಟ 368 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳುತ್ತೆ. 368 ಕ್ಷೇತ್ರಗಳಲ್ಲಿ ಕಮಲ ಅರಳುತ್ತೆ. ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳು ಗೆದ್ದು ಬಿಗ್ತಾರೆ ಅನ್ನುವಂತಹ ವಿಚಾರವನ್ನ ಎಕ್ಸಿಟ್ ಪೋಲ್ ನ ಮೂಲಕ ಈ ಮ್ಯಾಟ್ರಿಸ್ ತಿಳಿಸಿದೆ. ಹಾಗಿದ್ರೆ ಇಂಡಿ ಒಕ್ಕೂಟದ ಕತೆ, ಇಂಡಿ ಒಕ್ಕೂಟಕ್ಕೆ ಎಷ್ಟು ಸ್ಥಾನಗಳು ಬರುತ್ತೆ ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ ಅನ್ನೋದನ್ನ ನೋಡ್ತಾ ಹೋದ್ರೆ, ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು INDIA ಒಕ್ಕೂಟಕ್ಕೆ 125 ಸ್ಥಾನಗಳು ಲಭಿಸುತ್ತೆ. ಖರ್ಗೆ ಅವರು ಹೇಳ್ತಾ ಇದ್ದಾರೆ 290ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ. ಆದ್ರೆ ಮೆಟ್ರಿಸ್ ನ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು 125 ಕ್ಷೇತ್ರಗಳನ್ನ ಗೆಲ್ಲೋದಕ್ಕಷ್ಟೇ INDIA ಒಕ್ಕೂಟ ಶಕ್ತವಾಗುತ್ತೆ. ಹಾಗಿದ್ರೆ ಇನ್ನಿತರ ರೀಜನಲ್ ಪಾರ್ಟೀಸ್ ಆಗಿರಬಹುದು, ಸ್ಥಳೀಯ ಪಾರ್ಟಿಗಳಾಗಿರಬಹುದು, ಪಕ್ಷೇತರ ಅಭ್ಯರ್ಥಿಗಳಾಗಿರಬಹುದು, ಇವರು ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. 368 ಬಿಜೆಪಿ, ಇಂಡಿ ಒಕ್ಕೂಟ 125ರಿಂದ 130. ಕಾಂಗ್ರೆಸ್ ಅಲ್ಲಿಗೆ 62. ಕಾಂಗ್ರೆಸ್ 62 ರೀಚ್ ಆಗಬಹುದು ಅನ್ನೋದು ಈ ಸಮೀಕ್ಷೆಯ ಫಲಿತಾಂಶ. ಬಟ್ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಹೇಗಿದೆ ಅಂದ್ರೆ, ಇದೆಲ್ಲವೂ ಕೂಡ ಸುಳ್ಳು, ಅದಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ. ಹಾಗಾಗಿ ಅವರ ನಿರೀಕ್ಷೆ ನಿಜ ಆಗ್ಲಿ ಅಂತಾನೆ ಬಯಸ್ತೀವಿ ನಾವು ಕೂಡ. ಬಟ್ ಮತದಾರರು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಹಾಗಾಗಿ ಆ ಸಮೀಕ್ಷೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಪಿ ಮಾರ್ಕ್ ಸಮೀಕ್ಷೆಯ ಫಲಿತಾಂಶ ಏನ್ ಹೇಳಿತ್ತು ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾರಣ ರಿಪಬ್ಲಿಕ್ ಕನ್ನಡ 2 ಎಕ್ಸಿಟ್ ಪೋಲ್ ಅನ್ನ ಜನರ ಮುಂದೆ ಇಡುವಂತಹ ಕೆಲಸ ಮಾಡಿತ್ತು. ಹಾಗಾಗಿ ಆ 2 ಎಕ್ಸಿಟ್ ಪೋಲ್ ನಲ್ಲಿ ಬಂದಿರುವಂತಹ ಫಲಿತಾಂಶ ಏನು, ಸೊ ಅದರಲ್ಲಿ ಪಿ ಮಾರ್ಕ್ ನಡೆಸಿರುವಂತಹ ಸರ್ವೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದನ್ನ ನಾವು ಗಮನಿಸಿದ್ರೆ 359 ಸ್ಥಾನಗಳನ್ನ ಈ ಮೈತ್ರಿಕೂಟ, ಎನ್ಡಿಎ ಮೈತ್ರಿಕೂಟ ರೀಚ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದು ಸಮೀಕ್ಷೆಯ ಫಲಿತಾಂಶ. ಅಲ್ಲಿ ಬಿಜೆಪಿ ಎಷ್ಟು, ಪರ್ಟಿಕ್ಯುಲರ್ ಆಗಿ ಮೈತ್ರಿಕೂಟ ಬಿಟ್ಟು ಬಿಜೆಪಿ ಗಮನಿಸಿದ್ರೆ 316 ರೀಚ್ ಆಗಬಹುದು. ಕೇಸರಿ ಪಾಳಿಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಗೆ ಮೋದಿ ಅವರ ಗ್ಯಾರಂಟಿ ಹಿಂದುತ್ವ ವರ್ಕೌಟ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಪಾಳಿಯದಲ್ಲಿ. ಅದ್ರ ಜೊತೆಗೆ ಇಂಡಿ ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು, ಈ ಫಲಿತಾಂಶ ಗಮನಿಸಿದ್ರೆ ನಾವು 154 ಸ್ಥಾನಗಳನ್ನ ರೀಚ್ ಆಗುವಲ್ಲಿ ಎನ್ಡಿಎ ಒಕ್ಕೂಟ ಸಾಧ್ಯತೆಗಳಿದೆ ಅನ್ನೋದು ಈ ಫಲಿತಾಂಶದ ಪ್ರಕಾರ. ಕಾಂಗ್ರೆಸ್ ಅಲ್ಲಿಗೆ 66 ಸ್ಥಾನಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಇದೆ ಅನ್ನೋದು ಈ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಆಗಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ಈ ಫಲಿತಾಂಶನೇ ನಿಜ ಆಗುತ್ತಾ, ಸ್ವಲ್ಪ ವೇರಿಯೇಷನ್ ಆಗುತ್ತಾ? ಸ್ವಲ್ಪ ವೇರಿಯೇಷನ್ ಅಂದ್ರೆ 1-2-3 ಸ್ಥಾನಗಳ ಹೆಚ್ಚು ಕಡಿಮೆ ಆಗಬಹುದು. ಬಟ್ ಬಹುತೇಕ ಸಲ ನಾವು ಗಮನಿಸಿದ್ರೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶವೇ ನಿಜವಾಗಿದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಮರದಲ್ಲಿ ಕರ್ನಾಟಕದ ಭವಿಷ್ಯ ಏನಾಗಬಹುದು ಅಂತ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹೈ ವೋಲ್ಟೇಜ್, ಹೈ ಪ್ರೊಫೈಲ್ ಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕ
28 ಕ್ಷೇತ್ರಗಳ ಪೈಕಿ ಬಿಜೆಪಿ ಪಾಳೆಯ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು, ಕಾಂಗ್ರೆಸ್ ಪಾಳೆಯ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಯಾಕೆ ಕರ್ನಾಟಕ ಬಹಳ ಮಹತ್ವ ಪಡೆದುಕೊಂಡಿದೆ ಅಂದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಲೋಕಸಭೆಯ ಚುನಾವಣೆಯನ್ನ ಫೇಸ್ ಮಾಡಿರೋದ್ರಿಂದ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬಹುದಾ, ಆ ಸಾಧ್ಯತೆಗಳು ಇದೆಯಾ ಅನ್ನೋದು ಪ್ರಶ್ನೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯ ಅವ್ರದೇ ಗೌರ್ಮೆಂಟ್ ರಾಜ್ಯದಲ್ಲಿ ಇರೋದ್ರಿಂದ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಬಾರದು. ಆ ನಿಟ್ಟಿನಲ್ಲಿ ಹಲವು ಸರ್ಕಸ್ ಗಳನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪಿದೆ, ಜನರ ಒಲವು ಕೂಡ ಕಾಂಗ್ರೆಸ್ ಕಡೆಗೆ ಇದೆ. ಹಾಗಾಗಿ ಡಬಲ್ ಡಿಜಿಟ್ ನಾವು ರೀಚ್ ಆಗ್ತೀವಿ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬರೀ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಕಾಂಗ್ರೆಸ್ನ ಅಷ್ಟು ಜನ ನಾಯಕರ ಮನಸ್ಥಿತಿ ಕೂಡ ಇದೆ. ಅಲ್ಲ, ಮುಖ್ಯವಾಗಿ ಗ್ಯಾರಂಟಿ ಬಲವಾದ ನಂಬಿಕೆಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಗ್ರಾಮೀಣ ಭಾಗದಿಂದ ಶಹರದವರೆಗೂ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ನಾಯಕರದ್ದು. ಹೀಗಾಗಿ ಬಿಜೆಪಿಯನ್ನ ರಾಜ್ಯದಲ್ಲಿ ಮಕಾಡೆ ಮಲಗಿಸ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಇನ್ನು ದಳಪತಿಗಳಿಗೆ ಒಕ್ಕಲಿಗ ಸಮಾಜ ವರದಾನವಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಎಸ್, ನಾಗರಾಜ್ ಲೈವ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಕ್ಷೇತ್ರಗಳು ರಾಜ್ಯದಲ್ಲೂ ಕೂಡ ಇದೆ. 28 ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ ಅಂತ ದೇಶದ ಬಗ್ಗೆ ಸಹಜವಾಗಿ ಕುತೂಹಲ ಇದೆ, ಬಟ್ ರಾಜ್ಯದ ಮಟ್ಟಿಗೆ ನಮಗೆ ತೀವ್ರ ಕುತೂಹಲ. ಸೊ ಏನ್ ಬೆಳವಣಿಗೆ, ಯಾವ ರೀತಿ ಸಿದ್ಧತೆ, ಭದ್ರತೆ, ಏನ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ? ಶ್ರುತಿ, ಏನು ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಆಯಾ ಜಿಲ್ಲಾ ಮತಗಟ್ಟೆಗಳ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಿದ್ರೆ, ಏನು ಮತಗಟ್ಟೆ ಬಳಿ ಏನು ಸೆಕ್ಷನ್ 144 ಅನ್ನು ಜಾರಿ ಮಾಡಿದರೆ, ಬೆಂಗಳೂರು ನಗರದಲ್ಲಿ ಏನು 3 ಮತಗಟ್ಟೆ ಕೇಂದ್ರಗಳಿದ್ದಾವೆ. ಒಂದು ಮೌಂಟ್ ಕಾರ್ಮೆಲ್ ಕಾಲೇಜ್, SSMRV ಕಾಲೇಜ್, ಹಾಗೆಯೇ ಸೆಂಟ್ ಜೋಸೆಫ್ ಕಾಲೇಜು, ಇಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು 2400 ಪೊಲೀಸರನ್ನ ಬೆಂಗಳೂರಿನ ಈ 3 ಮತಗಟ್ಟೆಗಳಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಸಶಸ್ತ್ರ ಮೀಸಲು ಪಡೆ ಜೊತೆಗೆ CAR ಜೊತೆಗೆ ಒಂದು ಏನು CRPF ತುಕಡಿಗಳನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದಂತೆ ಒಂದು ಮತ ಎಣಿಕೆ ಕಾರ್ಯವನ್ನು ನಡೆಸಲಿಕ್ಕೆ ಬೆಂಗಳೂರು ಪೊಲೀಸ್ ಇಲಾಖೆ ಸಿದ್ಧ ಆಗಿರ್ತಕ್ಕಂಥದ್ದು. ಅದರಲ್ಲೂ ಸೆಕ್ಷನ್ 144 ಜೊತೆಗೆ ಡ್ರೈ ಡೇ ಅಂತೇಳಿ ಇವತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾರಿಗೆಲ್ಲ ಅನುಮತಿ ಇದೆ ಅವರನ್ನು ಮಾತ್ರ ಈ ಮತ ಎಣಿಕೆ ಕೇಂದ್ರಗಳಿಗೆ ಪೊಲೀಸರು ಒಳಗಡೆ ಬಿಡುವಂಥದ್ದು. ಎಲ್ರಿಗೂ ಈಗಾಗಲೇ ಅದಕ್ಕೆ ಸಂಬಂಧಿಸಿದಂತೆ ID ಕಾರ್ಡ್ಗಳನ್ನು ಇಶ್ಯೂ ಮಾಡಲಾಗಿದೆ ಅಂತೇಳಿ ಚುನಾವಣಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಎಲ್ಲ ಮತಗಟ್ಟೆ ಕೇಂದ್ರಗಳ ಬಳಿಯೂ ಸಹ ಬಿಗಿ ಪೊಲೀಸ್ ಪಹರೆ ಇದ್ದರೆ, ಮತ್ತು ಚುನಾವಣಾ ಫಲಿತಾಂಶ ಹೊರಬರ್ತಾ ಇದ್ದಂತೆ ಅಲ್ಲಿ ಯಾವುದೇ ರೀತಿಯ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಗಲಾಟೆಗಳಾಗ್ಬೋದು ಅಥವಾ ಇನ್ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಕ್ಷನ್ 144 ಜಾರಿಯನ್ನು ಮಾಡಿಕೊಂಡು ಜೊತೆಗೆ ಅಲ್ಲಿ ಸ್ಥಳೀಯ ಪೊಲೀಸರನ್ನ ಜೊತೆಗೆ ಸಶಸ್ತ್ರ ಮೀಸಲು ಪಡೆ CRPF ತುಕಡಿಗಳನ್ನು ನಿಯೋಜನೆ ಮಾಡಿಕೊಂಡು ಭದ್ರತೆಯನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರಗಳೆನಿಸ್ಕೊಂಡಿರ್ತಕ್ಕಂಥ ರಾಮನಗರ ಇರ್ಬೋದು, ಜೊತೆಗೆ ಬೆಂಗಳೂರು ದಕ್ಷಿಣ ಇರ್ಬೋದು, ಇಂಥ ಕ್ಷೇತ್ರಗಳಲ್ಲಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚಳ ಮಾಡಿಕೊಂಡು ಪೊಲೀಸ್ ಇಲಾಖೆ ಒಂದು ಕಡೆ ಈ ಒಂದು ಮತ ಎಣಿಕೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮನ್ನು ಸಂಪರ್ಕ ಮಾಡೋ ಮೂಲಕ ನಾವು ಪಡೆದುಕೊಳ್ತೀವಿ. ಥ್ಯಾಂಕ್ ಯು. ಸೊ ಗಮನಿಸ್ತಾ ಇದ್ವಿ, ರಾಜ್ಯದ ಮಟ್ಟಿಗೆ ಕರ್ನಾಟಕದ 28 ಸ್ಥಾನಗಳ ಪೈಕಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ ಹೋಗಬಹುದು, ಯಾರು ಮೇಲ್ಗೈ ಸಾಧಿಸಬಹುದು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಕಮಾಲ್ ಫಿಕ್ಸ್. ಕೇಸರಿಗೆ ಜೈ ಎಂದ ಪಿಮಾರ್ಕ್ ಮ್ಯಾಟ್ರಿಕ್ಸ್ ಸಮೀಕ್ಷೆ. ಕಾಂಗ್ರೆಸ್ ಕೈ ಹಿಡಿಯದ ಪಂಚ ಗ್ಯಾರಂಟಿ. ಕರ್ನಾಟಕದಲ್ಲಿ ಈ ಬಾರಿ ಮತದಾರ ಯಾರಿಗೆ ಜೈ ಅಂತಾನೆ, ಯಾರಿಗೆ ಕೈ ಕೊಡ್ತಾನೆ ಅನ್ನೋ ಜನರ ನಾಡಿ ಮಿಡಿತವನ್ನ ಪಿಮಾರ್ಕ್ ಮತ್ತು ಮ್ಯಾಟ್ರಿಕ್ಸ್ ಸಮೀಕ್ಷೆ ತಿಳಿಸಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಪಿಮಾರ್ಕ್ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ಗೆ 22 ಸ್ಥಾನವನ್ನ ನೀಡಿದ್ರೆ, ಆಡಳಿತಾರೂಢ ಕಾಂಗ್ರೆಸ್ಗೆ 6 ಸ್ಥಾನವನ್ನ ನೀಡಿದೆ.
ಇನ್ನು ಮ್ಯಾಟ್ರಿಸ್ ನೀಡಿದ ಸಮೀಕ್ಷೆಯು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತಿದೆ. ಬಿಜೆಪಿ ಪಕ್ಷವು 48.4% ಪಡೆದಿದ್ದು, ಈ ಪೈಕಿ 18ರಿಂದ 20 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷವು 42.2% ಮತ ಪಡೆಯುವ ಮೂಲಕ 5ರಿಂದ 8 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಇನ್ನು ಎನ್ಡಿಎ ಮೈತ್ರಿ ಪಡೆಯಾದ ಜೆಡಿಎಸ್ 3ರಿಂದ 6% ಪಡೆದು 1ರಿಂದ 3 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಪಿಮಾರ್ಕ್ ಕೊಟ್ಟ ಸಮೀಕ್ಷೆಯಲ್ಲಿ ಯಾರಿಗೆ ಸೋಲು ಗೆಲುವು? ಇನ್ನು ಪಿಮಾರ್ಕ್ ಕೊಟ್ಟ ಮತಗಟ್ಟೆ ಸಮೀಕ್ಷೆ ವರದಿ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಗೊತ್ತಾ? ಚಿಕ್ಕೋಡಿ ಕ್ಷೇತ್ರ